ನಾವು ಚೆನ್ನಾಗಿ ಪ್ರಯೋಗ ಮಾಡಬೇಕು. ನಮ್ಮ ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ, ತುಂಬಾ ಕುಡಿತಾನಂತೆ, ಊರವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಹೌದು. ಜನಗಳು ಮಾತಾಡೋದು ನಮ್ಮ ಕಿವಿ ಕೇಳಿಸ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಅವನಿಗೋಸ್ಕರ ಚೆನ್ನಾಗಿ ಭಾರವಾಗಿ ಪ್ರಾರ್ಥನೆ ಮಾಡಬೇಕು. ಇನ್ನು ಮಗನಿಗೋಸ್ಕರ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಬರ್ತಾ ಇರುವಾಗ ಊರಲ್ಲಿ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ, ಹೌದು ಮಗ ಎಣ್ಣೆ ಹೊಡಿತಾ ಇದ್ದಾನೆ, ಸಿಗರೇಟ್ ಸೇರ್ತಾ ಇದ್ದಾನೆ ಅಂತ. ಚಿಕ್ಕ ಅವ್ರು ತುಂಬಾ ಕುಡಿತಾನಂತ ಕಾಣ್ತಾ ಇದೆ. ಜನಗಳು ಹಾಡ್ಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅವನಿಗೋಸ್ಕರ ಸ್ವಲ್ಪ ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಹೌದು, ನಾನು ಅವ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವನ್ನೆಲ್ಲ ಅವನ್ನ ಬದಲಾಯಿಸ್ಬೇಕು, ಬೇರೆ ಬದಲಾಯಿಸ್ಬೇಕು. ಅವನಿಗೋಸ್ಕರ ನಾವಿಬ್ರು ಚೆನ್ನಾಗಿ ಪ್ರೇಯರ್ ಮಾಡೋಣ. ಅವನ ಯಾವಾದ್ರೂ ಸಭೆ ಕರ್ಕೊಂಡು ಹೋಗ್ಬೇಕು. ಅವನಿಗೆ ಬುದ್ಧಿ ಹೇಳಿ ಸ್ವಲ್ಪ ತಿಳಿಯೋದು ಬರುವಂತೆ ಅವನ ಸಭೆ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ನಾವು ಬಲವಾಗಿದ್ದು ದೇವರಲ್ಲಿ ಬಲವಾಗಿ ಚೆನ್ನಾಗಿ ಪ್ರೇಯರ್ ಮಾಡ್ಬೇಕು. ಅವನಿಗೋಸ್ಕರ ದೇವ್ರು ಬದಲಾಯಿಸ್ತಾರೆ.
ಬಾಯ್ ಸಿಕ್ಕಿದೆ ಆಟಾಡ್ಕೊಂಡ್ ಬರ್ತಾರೆ. ನಾನು ಬೇಗ ನಮ್ಮ ಅಕ್ಕ ಬರ್ತಾ ಇದೀನಿ, ನೀವು ಬಂದ್ಬಿಡಿ. ಅಮ್ಮ ನನ್ ಬ್ಯಾಗ್ ಹೋಯ್ತು ಸರ್, ನನ್ ಬ್ಯಾಗ್ ಕೊಡಿ ಪ್ಲೀಸ್. ಬ್ಯಾಗ್ ಕೊಟ್ಬಿಡ ಹೇಳ್ತಾ ಇದೀನಿ. ಅಪ್ಪು ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಸುಮ್ಮನೆ ಬ್ಯಾಗ್ ಕೊಟ್ಬಿಡು. ಬೇಜಾನ್ ತಿಂತ್ಯ. ಇನ್ನೂ ಬಂದಿಲ್ಲ. ಅವ್ನಿಗೆ ಎಷ್ಟೆಲ್ಲ ಹೇಳಿದ್ರು ಕೇಳಲ್ಲ. ಬರ್ತೀನಿ ಬರ್ತೀನಿ ಅಂತಾನೆ ಬರೋದೇ ಇಲ್ಲ. ಯಾವಾಗೂ ಲೇಟ್ ಮಾಡ್ತಾನೆ. ಫೋನ್ ಮಾಡಿ ನೋಡಿ. ಫೋನ್ ಮಾಡಿದ್ರೆ ನಾಗಾಗ ಬಿಸಿ ಬರ್ತಾ ಇದ್ದಾನಲ್ಲ. ಹೌದಾ? ಎಷ್ಟು ಬುದ್ಧಿ ಅಂತ ಒಂಚೂರು ಕೂಡ ಕೇಳಲ್ಲ ಅಂತಾನೆ. ಅವ್ನು ಇಷ್ಟ ಬಂದಂಗೆ ಆಡ್ತಾನಲ್ವ ಅವನು. ಏನೋ ಬಂದಂಗ ಆಯ್ತಾನಲ್ಲ ಅವನೇ. ಯಾನೋ ಓಡಿಸ್ಕೊಂಡು ಆಯ್ತಾನ. ಅಲ್ಲಿ 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 ಎಲ್ಲಿ ಅಲ್ಲಿ ಯಾನು ಓಡಿಸ್ತಾನೆ. ಅಲ್ಲೋ ಬಂದ ನೋಡೋಣ ನಡಿ ನೋಡೋಣ. ಅದೆಲ್ಲ ಮಾಡೋದ್ ತಪ್ಪು. ಯಾವಾಗ ದೇವ್ರು ಯೇಸು ಸ್ವಾಮಿ ಬಗ್ಗೆ ಗೊತ್ತಾ ನಿಮ್ಗೆ? ಏನ್ ಹೇಳಿದ್ರೆ ಯಾವಾಗ ನೋಡಿ ಯೇಸು ಸ್ವಾಮಿ ಹೊಡಿಬೇಡ ಬಾರೋ. ನೀನ್ ಹೊಡಿಲ್ಲ. ನೀನ್ ಹೊಡಿಬೇಡ ಬಾರೋ. ನರ್ಸಿಜ ಅನ್ಯಾವ ಇಬ್ರು ವರತಿ ಮಲ್ಲೋರೆ, ನೀನ್ ಯಾಕೆ ನನ್ನ ಹತ್ರ ತಿಂತ್ಯಾ? ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತಂದ್ರೆ ಸೈಲೆಂಟ್ ಆಗಿ ನಿನ್ ಕೊಟ್ಬಿಡು. ನಾನೊಬ್ಬ ಬಂಡೆ ಮನೆ ಹೊಡೆಯಕ್ ಬರ್ತೀಯಾ? ಸೈಡ್ ಹೊಡೆ. ಇನ್ನು ಇಬ್ರಲ್ಲ, ಇನ್ನು ಅಜ್ಜ ನೋಡಿದ್ರೆ ನಾನು ಎದುರುಗಳಲ್ಲ. ನಾನು ಯಾರಿಗೂ ಎದುರಲ್ಲ. ನಾನು ಹೊಡಿಬೇಡ ಬಾರೋ. ಹೊಡಿಬೇಡ. ನೀನ್ ಸುಮ್ಮಿರಪ್ಪ. ಸುಮ್ಮನೆ ಆಗಕಾಯಿ ಅಲ್ಲಿ ನೋಡ ಹುಲ್ಲಿಗೆ ಹೆಂಗ್ ಹೊಡಿತಾರೆ. ಇವತ್ತೇ ಅವ್ನ ಕಣ್ಣ 3 ಜನ ಅವ್ರೆ. 3 ಜನ ಸೇರ್ಕೊಂಡ್ ಹೊಡೆದ್ರೆ ಅವ್ನ್ ಏನ್ ಮಾಡ್ತಾರೆ? ಎಂಕರೇಜ್ ಮಾರ. ಎನ್ಕರೇಜ್. ನಿನ್ನಂತ ಇದ್ರೆ ಫ್ರೆಂಡ್ ಆದಂಗೆ. ಸುಮ್ಮನೆ ನೀನ್ ಹೊಡಿಬೇಡ ಬಾರೋ. ಸ್ವಲ್ಪ ಹೊತ್ತು ನೀನ್ ಹೋಗಲ್ಲ. ಹೊಡಿಯ ಮಗ. ನೀನ್ ಬಾ ಮಗ. ನೀನು ಬೇರೆ ಮಕ್ಳು ಹಿಂಗೆಲ್ಲ ಮಾಡ್ಬಾರ್ದು ಬಾರೋ. ದೇವ್ರ ಅಂತ ನಾನು ನೀನ್ ಹೊಡಿಲ್ಲ. ಇಂತ ಜೊತೆ ಸೇರಿದ್ರೆ ನೋಡಲ್ ನಿನ್ನೆ ಹೊಡಿಯಕ್ ಬಂದವನೇ. ನಿನ್ನೆ ಹೊಡಿತಾನೆ ಬಾರೋ. ಅವ್ನು ಹೊಡೆದ್ಬಿಟ್ಟು ಇವ್ನ ಎತ್ತು ಪ್ಯಾಕ ಮಾಡಿ ಇವನು ಹಾಕ್ರೂಪ. ಇಷ್ಟೆಲ್ಲಿದ್ರು ನೀವ್ ಕೇಳಲ್ಲ, ನೀವು ತಿತ್ಕೊಳಲ್ಲ, ನೀವು ಉದ್ಧಾರ ಅಂತೂ ಆಗಲ್ಲ. ನಿಮ್ ಜೊತೆ ಸೇರಿದ್ರೆ ನನ್ನೂ ಕೂಡ ಹಾಳ್ ಮಾಡ್ಬಿಟ್ಟಿರಾ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ರಿ. ನಾನಂತೂ ದೇವ್ರೇ ನಿಮ್ನ ಸರಿ ಮಾಡ್ಬೇಕಷ್ಟೇ. ಹೋಗಪ್ಪ ಅಂತ ಒಂದಂತೂ ನಿಜ. ಒಂದಲ್ಲ ಒಂದ್ ದಿವಸ ನೀವ್ ಬದಲಾಗ್ತೀರಾ. ಆ ಯೇಸು ಸ್ವಾಮಿ ನಿನ್ನ ಬದಲಾಯಿಸ್ತಾರೆ. ನೀವು ಬಂದೇ ಬರ್ತೀರಾ. ಬಾ ಮಚ ಅವನವನೇ ಸೌತಕಾಯಿ. ಇವ್ನಿಗೆ ಏನು ನಾವೇ ಬಂದೇ ಬರ್ತಾನೆ. ಪರ್ಕೆ ಕಡಿ ಇಟ್ಕೊಂಡು ಏನು ಮಾತಾಡ್ತಾ ಇತ್ತು ನೋಡೋದು. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೋಡಿ ATM ಅಲ್ಲಿ ದುಡ್ಡು ಇಟ್ಕೋಬೇಕಾದ್ರೆ ಇಲ್ಲ ಬ್ಯಾಗ್ ಹಾಕೋಬೇಕಾದ್ರೆ ಈಗ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ಮಚ್ಚ ಹಾ ಹೇಳು ಮಚ್ಚ. ಫೋನ್ ನೋಡಿ ತಲೆನೋವು ಬರ್ತೈತೆ. ಹಾ ಏನಾದ್ರು ಸಿಗರೇಟ್ ಇಟ್ಟಿದ್ದೀನಪ್ಪ. ಇಕ್ಕಿದೀನಿ ಯಾವ ಇದ್ರಲ್ಲಿ ಹೋಗಿ ತೂರ್ಕೊಂಡೋಯ್ತು. ಹಾ ಸಿಕ್ತು. ಕೊಡು ಕೊಡು ಕೊಡು. ಒಳ್ಳೇದೇ ಇಟ್ಟಿದ್ದಿ. ಅವು ನಮ್ಗೆ ಇಟ್ಬೇಕು. ಏನ್ ಕಿಕ್ಕು. ಹೇಳ್ತೀಯಬ್ಬ. ಸರಿ ನಡಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಏನ್ ಮಾಡ್ತೀಯ? ಫುಲ್ ಪಾರ್ಟಿ ನಡಿ ಮಚ್ಚ. ಇವತ್ತಂತೂ ಹೇಳ್ತಾ ಇದೀನಿ, ಎಷ್ಟು ತಿಂತಿರ್ತೀನಿ, ಎಷ್ಟು ಕುಡಿತೇ ಕುಡಿ, ದುಡ್ಡಿಗೆ ಏನು ಚಿಂತೆ ಮಾಡ್ಬೇಡ. ನಾನ್ ಇವತ್ತನಕ ದುಡ್ಡು ಚಿಂತೆನೆ ಸರಿ ಮಚ್ಚ, ನೀನು ಇದ್ರ ತಾನೇ ನಾನ್ ಇರೋದು. ನಿಮ್ಗೋಸ್ಕರನೇ ನಾನ್ ಬಾಳ್ತಿರೋದು. ಟೆನ್ಷನ್ ಮಾಡಿ ಯಾರು ತಿನ್ ಸಾಯ್ಬೇಕು. ಓಕೆ, ಕುಡಿದು ಸಾಯ್ಬೇಕು. ಅರ್ಧ ಆಯ್ತಾ? ಹೌದು ಹೌದು. ನಡಿ ಹೋಗೋಣ, ಮನೆಗೆ ಹೋಗೋಣ. ಫುಲ್ ಪಾರ್ಟಿ ಇವತ್ತು ನಡಿ. ಇವತ್ತು ಮಾಡೋಣ ಬಾ. ಆಹಾ, ಏ ಮಚ್ಚ, ಮನೇಲಿ ಯಾರು ಇಲ್ಲ ಅಂದ್ರೆ ನೋಡಿದ್ರೆ ತಂಗಿ ನಿಂತಿರಲ್ಲ. ಏನಾಗಲ್ಲ ತಲೆಗೆಡಿಸ್ಬಿಡಬಾರ. ಏನೋ ನನ್ಗಿಲ್ಲಲ್ಲ. ಏನು ತಲೆಗೆಡಿಸ್ಬಿಡಬಾರ. ನೋಡಿದ್ರೆ ಗುರಾಯಿಸ್ಕೊಂಡ್ ಮಾಡ್ತಿದ್ದೀನಪ್ಪ ನಿಂತಿಗೆ. ಲೇ ಅಣ್ಣ, ಏನು ಇದು ನಿಮ್ಗೆ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಯ್ತು. ಒಳಗಡೆ ಬಾ, ಗಾಚಾರ ಕಾರ್ಯತೆ ನಿಮ್ಗೆ. ಇದ್ರಲ್ಲಿ ಬೇರೆ ಇವನ್ ಜೊತೆ ಸೇರ್ಕೊಂಡಿದ್ಯಾ? ತಂಗಿ ನಮಸ್ಕಾರ ತಂಗಿ. ಇರಪ್ಪ ತಂಗಿ, ಚಿಸಾಯ್ತು ಮಾತಾಡಿ. ನಮ್ ನೋಡ್ಲ ಆ ಕೈಯ ಚೆನ್ನಾಗಿತಾನೆ ಐತೆ ತಂಗಿ. ನನ್ ಕೈನ ಸಾರಿ ತಂಗಿ. ಓ ಅಣ್ಣ, ಇದ್ರಲ್ಲಿ ಇದ್ದೇನೇನಾ? ಬಾ, ನಿಮ್ಗೆ ಒಳಗಡೆ ಕಾದೈತೆ, ಹೇಳ್ತೀನಿ. ನಿಮ್ಗೆ ಗಾಚಾರ ಬಿಡಿಸ್ಬೇಕು. ಅಮ್ಮ ಇಲ್ಲಿ ನೋಡಿ ಇವ್ನ. ನೋಡ್ಬಿಟ್ಟೈತೆ ಒಳಗಡೆ ಏನ್ ಕಾಯ್ದು ಬೈಸ್ಕೊಂಡು ದೂರ ಸೇರ್ಬೇಕು. ನೀನೇ ಹೋಗಿ ತಗೊಂಡು ಒಳಗೆ 5 ಪೂಜೆ ಐತೆ ಹೋಗು. ಬರ್ಲಾ ಅಯ್ಯೋ, ಇವನ್ನೆಲ್ಲ ನಂಬ್ಕೊಂಡು ಹೆಂಗಪ್ಪ ಇವ್ರು ಸವಾಸ ಮಾಡೋದು. ಈ ನನ್ನ ಮಗ ಬೇರೆ ಹೋಗ್ಬಿಟ್ಟ. ನಮ್ಮಪ್ಪ ಏನ್ ಮಾಡ್ತಾನ, ಏನ್ ನನ್ ತಂಗಿ ಬೇರೆ ಕಾಣ್ತಿಲ್ಲ. ತಂಗಿ, ಒಂದು ನಿಮಿಷ ದಾರಿ ಇಲ್ಲಿ. ಈ 1 ನಿಮಿಷ ದಾರಿ ಬರಲ್ಲ. ಬರ್ಬೇಕಾ? ಅಪ್ಪನ ಮಾತ್ರ ಹೇಳ್ಬೇಡ ಕಣೆ. ಇಲ್ಲ, ಹೇಳ್ತೀನಿ ನಾನು. ನೀನು ಏನ್ ಬೇಕು ಹೇಳು, ಎಲ್ಲ ಕೊಡಿಸ್ತೀನಿ. ಅಪ್ಪನ ಮಾತ್ರ ಹೇಳ್ಬೇಡ. ಹಂಗಂದ್ರೆ ಏನ್ ಕೇಳಿದ್ರು ಕೊಡಿಸ್ತೀಯ? ಏನ್ ಬೇಕು ಕೇಳಿ. ಮೊಬೈಲ್ ಬೇಕಾ, ವಾಚ್ ಬೇಕಾ, ದುಡ್ಡು ಬೇಕಾ, ಏನ್ ಬೇಕು ಹೇಳು. ನೀನ್ ಯಾವಾಗ್ಲೂ ಪದೇ ಪದೇ ಹಿಂಗ್ ಹೇಳ್ತಾ ಇದ್ದೆ. ನಾನು ಇಲ್ಲ, ಖಂಡಿತ ಈ ಸತಿ ಇಲ್ಲ ಕಣೆ, ಇಲ್ಲ ಕಣೆ, ಈ ಸಲ ನಿಜವಾಗ್ಲು ಪ್ರಾಮಿಸ್ ಕಣೆ. ಆಗದೇ ಇಲ್ಲ. ನಾನು ಹೋಗಿ ನಮ್ಮ ಅಪ್ಪಂಗೆ ಬೇಡ ಕಣೆ, ಬೇಡ ಕಣೆ, ನಾನು ಮಾಡ್ತಿದ್ದೇನೆ. ಎಷ್ಟು ಸತಿ ಈ ತರ ಮಾಡಿದ್ದೇವೆ. ಏನ್ ಕಿಡಿದ್ರು ಕೇಳ್ಕೊಡ್ತೀನಿ ಕಣೆ. ನಿಜ ಕೊಡಿಸ್ತೀಯಾ? ನಿಜ ಕೊಡಿಸ್ತೀಯಾ? ನಿಜವಾಗ್ಲೂ ಸರಿ, ಕೊಡಿಸ್ತೀನಿ. ಇವಾಗ ಹೊಸದಾಗಿ ಒಂದು ಐಫೋನ್ ಬಂದೈತೆ, ಅದ್ ನನ್ ಕೊಡಿಸ್ತೀಯಾ? 1,80,00,000 ಆಗ್ಲಿ, ನಿಮ್ಗೆ ಐಫೋನ್ ಕೊಡ್ಸೇ ಮನೇಲಿ ಏನು ಹೇಳ್ಬೇಡ ಕಣೆ. ನೀನ್ ಇವತ್ತೊಂದ್ ಮಾತೆ ಹೇಳ್ತೆ, ನಾಳೆ ಒಂದ್ ಮಾತೆ ಹೇಳ್ತೆ. ಇಲ್ಲ. ಆ ಮಾತ್ ನನ್ ನಂಬೋದು? ಇಲ್ಲ ಕಣೆ, ಇದೇ ಲಾಸ್ಟ್ ಫೈನಲ್ ಕೊಡಿಸ್ತೀನಿ. ಹೇಳ್ಬೇಡ ಮನೇಲಿ ಏನು. ಸರಿ, ಹೇಳಲ್ಲ. ಇವಾಗ್ಲೇ ನಡಿ ಹೋಗ. ಮನೆಗೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋಣ. ನೀನ್ ಬೇಡಪ್ಪ, ಇದೇ ಹೇಳದ್ ನೀನು. ಸರಿ ಆಯ್ತು, 5 ನಿಮಿಷ ಟೈಮ್ ಕೊಡು, ದುಡ್ಡು ಎತ್ಕೊಂಡು ಬಂದ್ಬಿಡ್ತೀನಿ. ಹಾ ಸರಿ, ಬಾ. ಹೋಗೋಣ. ನಿಜ, ರೈಟ್. ಬಾ. ಯಾಕೆ ಹೆಂಗಿರ್ಸ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ಕರ್ದೆ. ಅದಕ್ಕೆ ಹೆಂಗಿರ್ಸ್ತಾ ಇದೀಯಾ ನೀನು? ಏನ್ ಹಂಗಿರ್ಸ್ತಾ ಇದೆಯಾ? ನಾನು ಗಾಬರಿಯಿಂದ ಬಂದೆ. ನಾನು ಏನಪ್ಪ ಊರೆಲ್ಲ ಸುತ್ತಾಡಿ ಸಾಕ? ಇದೇ ಆಗೋಯ್ತು ಯಾವಾಗ್ಲೂ. ಹಾ, ಏನ್ ಮಾಡಲಮ್ಮ, ಆಚೆ ಹೋದ್ರೆ ಊರ ಟೆನ್ಷನ್ ಇರ್ತದೆ, ಸುತ್ತಿಗೆ ಬರ್ತೀವಿ, ಏನ್ ಮಾಡಕ್ಕಾಗ್ತದೆ? ಏನು ಸ್ಮೆಲ್ ಬರ್ತಾ ಇರೋದು? ಸಿಗರೇಟ್ ಸೇದ್ಕೊಂಡ್ ಏನ್ ಹಾಕೊಟ್ಬಿಟ್ಟ? ನಾನೇನ್ ಹಾಕೋತಿರಪ್ಪ? ಮತ್ತೆ ಹೆಂಗಿದೆ? ನನ್ಗೇನ್ ಬಿಟ್ಟು ನೀನೇ ಸಿಕ್ಕಾಕೊಂಡೆ. ಎಂಜಾಯ್ ಮಾಡೋದಕ್ಕೆ ಈ ಅಪ್ಪನ್ಗೆ ಏನು ಗೊತ್ತಾಗ್ತಾ ಇಲ್ಲ ಮನೇಲಿ ಏನ್ ನಡೀತಿತ್ತಂತ. ಗುಂಕಲ್ ತರ ಕುತ್ಕೊಂಡಿದ್ಯಾ, ಏನು ಕಾಣ್ತಾ ಇಲ್ಲ ನಿಮ್ಗೆ ಇಲ್ಲಿ ಏನೇನು ನಡೀತಿತ್ತಂತ? ಯಾವಾಗ್ಲೂ ಮೊಬೈಲ್ ನೋಡ್ಕೊಂಡೇ ಕುತ್ಕೊಂಡಿರಿ. ಹೌದು, ಹೇಳ್ದೆ. ನೀನ್ ಮಾಡೋ ಕೆಲ್ಸಕ್ಕೆ ನಾನು ಹೇಳ್ದೆ. ಏನು ಅವಾಗೆಲ್ಲ ಮಾತಾಡೋದಿಲ್ಲ, ಏನು ಸಿಗರೇಟ್ ಸೇರ್ಕೊಂಡ್ಬಂದಿದ್ಯಾ? ನಾನೇ ಸಿಗರೇಟ್ ಸೇರ್ಕೊಂಡ್ಬಂದಿಲ್ಲ, ನಾ ಸೇರ್ಕೊಂಡ್ಬಂದಿದ್ದು ನೋಡ್ರ ಸುಳ್ಳೆಲ್ಲ ನನ್ನ ನೀನ್ ಮಾಡೋದೆಲ್ಲ ನನಗೆ ಗೊತ್ತು. 3 ಜನ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಮ್ಮಿಂದ ಮನೇಲಿ ನಾನು ಅವ್ರು ಕಿತ್ತಾಡೋದೇ ಆಗ್ಬಿಟ್ಟೈತಿ. ಮನೇಲಿ ಸಮಾಧಾನನೇ ಇಲ್ಲ ನಿಮ್ಮಿಂದ. ನಿಮ್ದೇನೇ ಇಲ್ಲ ನಮ್ಗೆ. ನಿಮ್ಮಿಂದ ಮರ್ಯಾದೆ ಹೋಯ್ತು. ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ತಾ ಇಲ್ಲ. ಬೇಡ ಕಣೋ, ಇವೆಲ್ಲ ಬಿಡ್ಬಿಡು. ನಾವು ದೇವರ ಮಕ್ಕಳು, ಒಳ್ಳೆ ದಿನ ಕಲಿಯೋ.
ಹೌದೌದು, ದೇವ್ರ ಮಗ ನೀನು, ನಾನಲ್ಲ. ನೀನು ಒಳ್ಳೆಯನಾಗುದು, ಒಳ್ಳೆ ತರ ದಿವಸ ನನ್ಗೇನ್ ಹೇಳ್ತೀಯ? ಯಾವ ಬಂದು ಒಳ್ಳೆಯನಾಗು, ಒಳ್ಳೆಯನಾಗು ಇದೇ ಅಂತಿದ್ದು. ಏನ ಈ ನಡುವೆ ಫುಲ್ ಎಲ್ಲ ಚೇಂಜ್ ಆಗೋಗಿದ್ಯಾ? ಯಾರಿಗೆ ಹೇಳ್ತಿದ್ಯಾ ನೀನು? ಇಲ್ಲ ನಾನೇ ಚೇಂಜ್ ಆಗಿದ್ಯಾ? ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ, ಮತ್ತೆ ನಾವು ಮನೆ ಹತ್ರ ಹುಡ್ಕೊ ಬರ್ಬೇಕು. ಅಯ್ಯೋ ಹಂಗೇನಿಲ್ಲ, ನಂದು ಬ್ಯಾಗ್ ಕಳ್ದೋಗಿತ್ತು, ಯಾರೋ ಬಂದ್ ಹೆಲ್ಪ್ ಮಾಡ್ಕೊಟ್ರು ಗೊತ್ತಾ? ಹೌದಾ? ಯಾರು ಲವ್? ಚೇಚೆ ಹಾಗೇನಿಲ್ಲ. ಇಲ್ಲ ನಿನ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಿದೆ. ನೀವ್ ಬೇರೆ, ಅದಕ್ಕೆ ನಾನು ಇಷ್ಟ ದಿನ ಏನು ಹೇಳಿರ್ಲಿಲ್ಲ ನಿಮ್ಗೆ. ಹೌದಾ? ಮಗ್ದಲ್ಲಿ ಎಷ್ಟು ಸುಮ್ಮನೆ ಇರ್ರೆ. ಏನಮ್ಮ ಫುಲ್ ಕ್ರಶ್ ಅಂತ ಏನಿಲ್ಲ, ನನ್ಗೂ ಯಾಕೋ ಇಷ್ಟ ಆದ್ರು, ಆದ್ರೆ ಅವತ್ತೇ ಲಾಸ್ಟ್ ನೋಡಿತ್ತು, ಮತ್ತೆ ಸಿಗ್ಲೇ ಇಲ್ಲ ಅವ್ರು ಗೊತ್ತಾ? ಹೌದಾ? ಎಲ್ಲಿದ್ದಾನ ಅವನೆಲ್ಲೋದ? ಏಸು ಏಸು ಅಂದವು ಅವನ್ನೆಲ್ಲ ಯಾರ ಕಾಲಿ ಏನಪ್ಪ ಏನ್ ಸಮಸ್ಯೆ? ಏನು ಇದಾಗ್ತಾವನ ಕನ್ನಡಕ? ನೋಡ್ಲ ಅವರೇ ಕಣೆ, ಅದು ನನ್ಗೆ ಹೆಲ್ಪ್ ಮಾಡಿತ್ತು ಅವತ್ತು. ಹಂಗೇನಿಲ್ಲ, ಬಂದ್ರು ಏನಿಲ್ಲ ಮಗ, ಆ ಹುಡುಗಿನ ನಂಗೆ ತುಂಬಾ ಇಷ್ಟ. ಒಂದ್ ದಿವಸ ಏನಾಯ್ತು ಗೊತ್ತಾ, ಆ ಹುಡುಗಿನ ಯಾರೋ ಬ್ಯಾಗ್ ಕಿತ್ಕೊಂಡು ಹೋಗ್ತಾ ಇದ್ರು, ಹೊಡೆದು ಬ್ಯಾಗ್ ಕಿತ್ಕೊಂಡು ಅವತ್ತು ಒಂಥರ ಬಿಡು ಮಚ್ಚ, ನಾನು ಕರಿತಾ ಇದೀನಿ ಮಚ್ಚ, ಬೈಕ್ ಹೆಂಗ್ ಹೋದ ಗೊತ್ತಾ? ಪ್ರೀತಿ ಉಟ್ಬಿಟ್ಟೈತೆ. ಏನಾಗ್ಲಿ, ನೀವು ಸಪೋರ್ಟ್ ಮಾಡ್ಬೇಕಂದ್ರ 100%. ಮಾಡಿಲ್ಲ ಸಾರಿ ಮಚ್ಚ, ಇರ್ಲಿ ದಮ್ ಮಾಡಿದ್ದೀರಾ? ಗೊತ್ತು, ಅದಕ್ಕೆ ನನಗೆ ಗೊತ್ತು ನೀನು ಮಜಾ ಮಾಡು. ನೀವು ಬೆಂಕಿದ್ಯಾ? ಏನಪ್ಪ ಗೊತ್ತಪ್ಪ, ಏನಿದು ಅವತಾರಗಳು ನಿಮ್ಮದು? ಬೇಕಾ? ನಿಮ್ಗೇನ್ ಬೇಕಾ? ಅಲ್ಲ, ಕ್ರೈಸ್ತರ ಫ್ಯಾಮಿಲಿ ಹುಡುಗ ನೀನು, ಇದೆಲ್ಲ ಮಾಡೋದ್ ಸರಿ. ಮತ್ತೆ ಶುರು ಹಚ್ಕೊಂಡ್ಲ? ಅದೇ ಇವ್ರ ಜೊತೆ ಸೇರ್ಕೊಂಡು ನೀನ್ ಯಾಕಪ್ಪ ಆಳತ್ತೀಯಾ? ಹೇಳ್ತೀನಿ ಕೇಳಿಸ್ಕೊ, ಇದ್ರ ತನಕ ಎಂಜಾಯ್ ಮಾಡ್ಬೇಕು, ಲೈಫೇ ಅಷ್ಟು ಸತ್ಯವಾದ ನೋಡಿ. ನಿಮ್ ಜೊತೆ ನಾನಂತೂ ಸೇರ್ಕೊಂಡು ನನ್ನೂ ಹಾಳು ಮಾಡ್ಬಿಡ್ತೀರ ನೀವು. ನಿಮ್ ಮುಂಚೆನೆ ಹಾಳಾಗಿ ನಮ್ಮನ್ನ ಹಾಳು ಮಾಡ್ತಿದ್ಯಾ ಕಣ್ಣ, ಏಸು ಅಂತಂದ್ರೆ
ನೀನ್ ನಂಬಿದ್ಯಾ ಅವ್ನ ಇಚ್ಛಿಸಿದ್ಯಾ ಅವನ ಪ್ರೀತಿನ ಇಚ್ಛಿಸಿದ್ಯಾ ಜೇನುತುಪ್ಪ ರುಸಿದ್ಯಾ ಅಂತ ನೀವು ಇವೆಲ್ಲ ಬಿಸಾಕು ಈಗಲೇ ಬಿಸಾಕು ಎಲ್ಲ ಬಿಸಾಕ್ರಿ ಎಲ್ಲ ಬಿಸಾಕ್ರಿ ಬಿಸಾಕ್ರಿ ಇದು ಮಾತ್ರ ಏನ್ ಸತ್ರು ನಾವು ಬಿಸಾಕಲ್ಲ. ಹೌದಾ ಏನೇನಂತೂ ಹೆಂಗ್ ಮಾಡ್ತದೆ ನಿನ್ ಜೀವ ಈಗ ನನ್ನ ಪ್ರಾಣ ನಿಮ್ಗೆ ದಮ್ಮು ಅಲ್ಲ ಮಗ ಅಲ್ಲಿ ನೋಡಿದ್ರೆ ಲವ್ ಇಲ್ಲಿ ನೋಡಿದ್ರೆ ಕೈಯಲ್ಲಿ ಸಿಗರೇಟ್ ರಾತ್ರಿ ನೋಡಿದ್ರೆ ಎಣ್ಣೆ ಇದೆಲ್ಲ ಬೇಕಾ ನಮ್ಗೆ ನೀನೇನೋ ಪ್ರೀತಿ ಮಾಡಿದ್ಯಾ ನಿನ್ ಗೊತ್ತಾಗತ್ತೆ ನೀನ್ ದೇವ್ರನ್ನ ಪ್ರೀತಿ ಮಾಡಿದ್ಯಾ ದೇವ್ರ ಪ್ರೀತಿನ ಇಚ್ಛಿಸಿದ್ಯಾ ಅಲ್ಲ ಹೇಳ್ತಾವನೆ ಇವ್ರು ಹಾಳಾಗುತ್ತವ್ರೆ ನೀನು ಒಳ್ಳೆಯವರಾಗಿದ್ದೆ ಇವ್ರ ಜೊತೆ ಸೇರ್ಕೊಂಡು ನೀನು ಹಾಳಾಗಿದ್ಯಾ ನಿಮ್ಗೆ ಆ ದೇವರೇ ಬುದ್ಧಿ ಕೊಡ್ಬೇಕು ನಾನಂತೂ ಹೇಳಿ ಸಾಕಾಯ್ತು ಆ ದೇವರೇ ನಿನ್ನ ಬದಲಾಯಿಸಲ್ಲ ನಿಮ್ ಪಡಿ ನೀವ್ ಏನಾದ್ರೂ ಮಾಡ್ಕೊಳ್ರಪ್ಪ ಹೇಳೋ ಸ್ಟೇಲ್ ಇದೀನಿ ದೇವ್ರ ನಿನ್ನ ಬದಲಾಯಿಸ್ತೀವಿ ಅಷ್ಟೇ ಒಂದಲ್ಲ ಒಂದ್ ದಿವಸ ಬರ್ತೀರಾ ಕಂಡ್ರು ಹೇಳ್ತೀರಾ ನಾನ್ ಮಾಡಿ ತಪ್ಪು ಅಂತ ಊದ್ರೆ ಹಾಕೊಂಡ್ ಹೋಗೋದ ಏನಾರ ಮಾತಾಡ್ತಾನೆ ಯಾರು ಬರಪ್ಪ ಹಿಂದೆ ಹೊಡಿಬೇಕಂತ ಬೆನ್ನ ಹೊಡೆ ಯಾವ್ದು ಬಾ ಎಲ್ಲ ಎಲ್ಲ ಇದ್ರ ಕಲರ್ ಬ್ಲಾಕ್ ಕಲರ್ ಚಿಕ್ಕ ಡ್ರೆಸ್ ನೋಡಿ ಕಾಳಕ ಸರಿ ಬಾ ಹೋಗೋಣ ಇವನ್ ಯಾವಾಗ ಪಟಾಸ್ಕೊಂಡ್ಬಿಟ್ಟಿರ್ತಾನೆ ಯಾವಾಗ ಹಾಕಿರ್ತ ಕಾಲು ಮಗ ನಾನ್ ಯಾವ ಹುಡುಗಿನ ಪ್ರೀತಿ ಮಾಡಿಲ್ಲ ಕಂದ ನೀನು ಯಾವ ಹುಡುಗಿ ಇಲ್ಲ ಕಂದ ನಮ್ಗೆ ಹೇಳ್ತಾನೆ ಎಲ್ಲ ಯಾವ ಹುಡುಗಿ ಮಾಡಿದ್ದೇನೆ ಎಲ್ಲ ಅವನು ಚಡ್ಡಿ ಹಾಕ್ತೀನಿ ಫುಡ್ ಮಚ್ಚ ನಾನು ಇದು ಹಾಕಿದ್ದೀನಿ ಚಡ್ಡಿ ಅದೆಲ್ಲ ಬರುತ್ತೆ ನಿಮಗೆ ನಿಮ್ಮ ಹತ್ರ ತುಂಬಾ ದಿವಸದಿಂದ ಒಂದು ಮಾತಾಡ್ಬೇಕು ಅನ್ಕೊಂಡಿದ್ದೆ. ನಿಮ್ಮನ್ನ ಯಾವತ್ತು ನಾನು ನೋಡಿದ್ನೋ ಅವಾಗಿಂದ ನನ್ನಲ್ಲೇ ಏನೋ ಒಂದು ಫೀಲಿಂಗ್ಸ್, ಸರಿಯಾಗಿ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ, ನಿದ್ರೆ ಬರ್ತಿಲ್ಲ. ಸೊ ನಾನು ನಿಮ್ಗೆ ಏನೋ ಒಂದು ಹೇಳ್ಬೇಕು ಅನ್ಕೊಂಡಿದೀನಿ. ನೀವು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ನನ್ನಂತ ನೀವಂತ ಯಾರಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಬ್ಯಾಡ್ ಲಕ್. ನಿಮ್ಮನ್ನ ನಾನು ಯಾವಾಗ ನೋಡಿದ್ನೋ, ನೀವು ಯಾವಾಗ ನನ್ಗೆ ಸಿಕ್ಕಿದ್ರು ಅವಾಗಿಂದ ನನ್ನಲ್ಲಿ ಏನೋ ಒಂದು ಫೀಲಿಂಗ್. ಸೊ ನಿಮ್ಮ ಹತ್ರ ನಾನು ತುಂಬಾ ದಿವಸದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ. ಈಗ ಮಾತು ಹೇಳ್ತೀನಿ, ಒಂದ್ ವೇಳೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ನಾನೇ ಲಕ್ಕಿ ಮ್ಯಾನ್, ಇಲ್ಲಾಂದ್ರೆ ನನ್ನಂತ ನತದೃಷ್ಟ ಯಾರಿಲ್ಲ ಅನ್ಕೋತೀನಿ. ನೀವೇನ್ ಹೇಳ್ತಿದ್ದೀರಾ ನಂಗೂ ಗೊತ್ತು, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಫಸ್ಟ್ ನೀವ್ ಹೇಳಿ. ಮಂದಿಯೂರಿ ಬೇಡುವೆನು, ಹೃದಯ ಕಾಲಡಿ ಇಡುವೆನು, ತೆಗೆದು ಬಚ್ಚಿಟ್ಟುಕೋ, ಇಲ್ಲ ತುಳಿದು ಕಾಲ್ ತೊಳೆದುಕೋ, ಬೇಡ ಈ ಮೌನ, ಮಾಡು ತೀರ್ಮಾನ, ಲವ್ ಯು. ನಾನು ಎಷ್ಟು ದಿನ ಅದಕ್ಕೆ ಕಾಯ್ತಿದ್ದೆ. ಲವ್ ಯು ಟು. ಏನ್ ಮಾಡೋದು, ಮಗಳು ಹೇಳೋ ಮಾತೆ ಕೇಳಲ್ಲ ಅಂತದ್ದು, ಎಷ್ಟು ಹೇಳಿದ್ರು ಕೇಳಲ್ಲ ಅಂತದ್ದು.
ಏನು ಮಾಡೋದು ಗೊತ್ತಿಲ್ಲ. ಆದಷ್ಟು ಬೇಗ ಮದುವೆ ಮಾಡಬೇಕು. ಏನ್ ಮಾಡೋದು? ಹುಡುಗನೊಬ್ಬರು ನೋಡಿದ್ದೀನಿ, ಕರ್ಸ್ಬಿಟ್ಟು ನೋಡಿ ಮಾತಾಡಿ ಬೇಗ ಮದುವೆ ಮಾಡ್ಬಿಡೋಣ. ನನ್ನ ಮಗಳಿಗೆ ಮಗಳಿಗೆ ಕರಿ ಮದುವೆ. ದಿವ್ಯಾ ಡೈಲಿಗೆ ಒಂದು ಅಪ್ಪ ಮಾತಾಡ್ಬೇಕಂತ. ಹೋಗ್ಲೆ, ನೀನು ಮನೇಲಿ ಹೇಳಿದ್ ಮಾತು ಕೇಳ್ತಾ ಇಲ್ಲ, ಮನೇಲಿ ಒಂದು ಕೆಲಸ ಮಾಡ್ತಾ ಇಲ್ಲ. ಆದಷ್ಟು ಬೇಗ ಒಂದು ಗಂಡನ ನೋಡ್ಬಿಟ್ಟು ಮದುವೆ ಮಾಡ್ತಿಲ್ಲ. ಯಾರನ್ನ ಕೇಳಿ ಈ ತರ ಮಾತಾಡ್ತಿದ್ದೀರಾ ನೀವು? ನೀನ್ ಬಂದು ನನ್ ಮಗಳು ನೀನು, ಆಯ್ತಾ? ನಾನು ನಿನ್ ತಂದೆ, ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು, ನೀನ್ ಹೇಳ್ದಂಗ್ ನಾವ್ ಕೇಳಲ್ಲ. ಇಲ್ಲ, ನಾನ್ ಲವ್ ಮಾಡ್ತಾ ಇದ್ದೀನಿ, ನೀವ್ ಹೇಳ್ದಂಗ್ ಕೇಳಕ್ ಆಗಲ್ಲ ನನ್ ಕೈಯಿಂದ. ಏನಂದ್ರೆ ಇಷ್ಟೆಲ್ಲ ಮುಂದುವರೆದಿದ್ಯಾ ನೀನು? ಏನು ಮಾಡೋದು? ನಾನು ಹೇಳ್ದಂಗೆ ಕೇಳ್ಬೇಕು, ಇಲ್ಲಾಂದ್ರೆ ಎಲ್ಲ ವಿಷಯ ತಗೊಂಡು ಸತ್ತೋಗ್ತೀವಿ. ಅಪ್ಪ ಪಾಪ ಬರ್ಸ್ಬಿಡೋದಿದೆ. ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದು ಇಷ್ಟ ದಿನ. ಬೇಡ ದಿವ್ಯಾ, ಎಲ್ಲ ಮಾಡೋ ಹುಡುಗ ಬೇಡ. ಅಪ್ಪ ಮಾಡೋ ಹುಡುಗನ ಮದುವೆ ಆಗಿ ಚೆನ್ನಾಗಿರ್ತೀಯ, ನಿನ್ ಲೈಫ್ ಚೆನ್ನಾಗಿರ್ತದೆ ದಿವ್ಯಾ. ಸರಿ ಆಯ್ತು, ನೀವ್ ತೋರಿಸಿಟ್ಟಿದ್ರಿಂದ ಮದ್ವೆ ಆಗ್ತದೆ. ಏನ್ ಮಗ, ತುಂಬಾ ಅಪರೂಪಕ್ಕೆ ಬಂದ್ಬಿಟ್ಟೆ, ಬಾ. ಮಗ, ಏನ್ ಮಗ ಇಲ್ಲಿ ಕೂತಿದ್ಯಾ? ನಿನ್ನೆ ಹುಡಿಕೊಂಡ್ ಬಂದೆ ನಾನು. ಮಾತಾಡೋಣ, ನಿಮ್ ಜೊತೆ ಸ್ವಲ್ಪ ವಿಷಯ ಮಾತಾಡ್ಬೇಕು. ಏನ್ ವಿಷಯ? ಬಾ, ಅಪರೂಪಕ್ಕೆ ಬಂದ್ಬಿಟ್ಟಲ್ಲಪ್ಪ, ಬಾ ಕುತ್ಕೋ. ಏನ್ ಮಗ, ಏನ್ ಸಮಾಚಾರ, ಹೇಗಿದ್ಯಾ? ಹೇಳ್ಬೇಕಪ್ಪ, ಏನ್ ಸಂಚಾರ, ಹೆಂಗ್ ಹೋಗ್ತಾ ಇದ್ರು ಕೆಲಸ ಕಾರ್ಯಗಳೆಲ್ಲ? ಎಲ್ಲ ಚೆನ್ನಾಗ್ ಹೋಗ್ತೈತೆ. ಏನ್ ನಾನು ಹುಡುಕೊಂಡ್ ಬಂದ್ಬಿಟ್ಟಿದ್ವಿ ಎಷ್ಟು ದೂರ? ತುಂಬಾ ದಿನ ಆಯ್ತಲ್ವಾ ನೋಡಿ, ಲವ್ ಬೇರೆ ಬಿದ್ದಿದ್ಯಾ? ಹೇಗ್ ನಡೀತೈತೆ ನಿಮ್ಮ ಲವ್? ತುಂಬಾ ಬಿಸಿ ಆಗ್ಬಿಟ್ಟಿದ್ದೀನಪ್ಪ. ಹೌದಾ? ಯಾವಾಗ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ತುಂಬಾ ಬಿಸಿ ಆಗ್ಬಿಟ್ಟಿದ್ದೀನಿ. ಸಿಂಗಲ್ ಲೈಫ್, ಲವ್ ಲೈಫ್ ಹೆಂಗಿದೆ? ಸಿಂಗಲ್ ಲೈಫ್, ಲವ್ ಲೈಫ್ ಗೊತ್ತಲ್ಲ, ಜಾಲಿ ಆಗಿದ್ದಾರೆ, ಎಂಜಾಯ್ ಆಗಿದ್ರು. ಇವಾಗ ಇನ್ನೊಂದ್ ಲೈಫ್ ದೇವ್ರು ಕೊಡ್ತಾನೆ ನಿಮ್ಗೆ. ಆದ್ರೆ ಏನೋ ದೇವ್ರು ಇನ್ನೊಂದ್ ಲೈಫ್ ಕೊಡ್ತಾನ. ಏನ್ ಅವಳನ್ನ ಮದುವೆ ಮಾಡ್ಕೊಂಡು ಸುಖವಾಗಿರೋ ಲೈಫಾ? ಎಷ್ಟು ದಿವಸ ಆಯ್ತು ನಿಮ್ ಹುಡುಗಿ ಜೊತೆ ಫೋನಲ್ಲಿ ಮಾತಾಡಿ? ನಮಗ ಆಗ್ಲೇ ಒಂದು 15-20 ದಿವಸ ಆಯ್ತು. ಯಾಕಂದ್ರೆ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಫೋನ್ ಅನ್ನು ಸಿಗ್ತಾ ಇಲ್ಲ, ಮೆಸೇಜ್ ಬರ್ತಾ ಇಲ್ಲ, ಮೀಟು ಕೂಡ ಮಾಡ್ತಾ ಇಲ್ಲ. ಏನ್ ವಿಷಯ ಅಂತ ಅದಕ್ಕೆ? ಬಿಸಿ ಇರ್ಬೋದು ಅನ್ಕೋತೀನಿ, ಅವ್ರು ಮಾಡೋ ವರ್ಕ್ ಹಂಗೆ. ಎಷ್ಟು ನಂಬಿದೆ ನಿಮ್ ಹುಡುಗಿನ? ಹೇಳ್ಬೇಕಂದ್ರೆ ನನ್ ಜೀವ, ನನ್ ಪ್ರಾಣ, ತುಂಬಾ ನಂಬಿದ್ರಿ. ಇಷ್ಟಾದ್ರೂ ಕೂಡ ನಿಮ್ ಹುಡುಗಿ ಮೇಲೆ ನಂಬಿಕೆ ಇಟ್ಟಿದ್ಯಾ? ಕೆಲ್ಸ ಬಿಸಿ ಅಂತ ಅವ್ಳು ನಿಮ್ಗೆ ಏನಾದ್ರು ಮೋಸ ಮಾಡಿದಲ್ಲ ಅನ್ನೋ ಮೈಂಡ್ ಸೆಟ್ ಏನಾದ್ರು ಬಂದಿದೆ ನಿಮ್ಗೆ? ಮೋಸ ಯಾವ್ದೇ ಕಾರಣಕ್ಕೂ ಮೋಸ ಮಾಡಲ್ಲ. ಒಂದ್ ವೇಳೆ ಏನಾದ್ರು ಮೋಸ ಮಾಡಿದ್ರೆ ಅವನು ಸಾಯಿಸ್ಬಿಟ್ಟು ನಾನು ಸತ್ತೋಗ್ಬಿಡ್ತೀವಿ. ಹೌದು, ಇದು ರಿಯಾಲಿಟಿ ಹೇಳ್ತಿದೀನಿ. ಇದು ನೋಡು, ನಿಮ್ ಮದ್ವೆ ಸೆಟ್ ಆಯ್ತಾ? ಹೊಸ ಲೈಫ್ ಬೇರೆ ಕೊಡ್ತಾ ಇದಾರೆ. ಏನ್ ಮಗ, ನನ್ನ ಹುಡುಗಿ ಹೆಸರು ಸೇಮ್ ಇದೆ. ಸ್ವಲ್ಪ ಓಪನ್ ಮಾಡಿ ನೋಡಪ್ಪ. ಇದು ಬೇರೆ ಯಾರ್ದು ಅಲ್ಲ, ನಿಮ್ ಹುಡುಗಿದೆ ಇದು. ತಮಾಷೆ ಮಾಡ್ತಿದ್ಯಾ? ನಿಮ್ ಹುಡುಗಿ ಮದ್ವೆ ಫಿಕ್ಸ್ ಆಗಿದೆ, ಅದ್ರಿಂದ ನಿಮ್ ಹುಡುಗಿಗೆ ಮದ್ವೆ ಫಿಕ್ಸ್ ಆಗಿದೆ, ಅದ್ರಿಂದ ನಿಮ್ ಹುಡುಗಿ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನ್ ತಮಾಷೆ ಮಾಡ್ತಿಲ್ಲ? ತಮಾಷೆ ಮಾಡ್ತಿಲ್ಲ. ನೋಡು ಮಗ, ನಾನ್ ನಿಮ್ಗೆ ಅವಾಗ ಅಷ್ಟು ಹೇಳ್ದೆ ಬುದ್ಧಿ ನಿಮ್ಗೆ, ಇದೆಲ್ಲ ಮಾಡೋದ್ ತಪ್ಪು. ದೇವ್ರ ಮಗ ನೀನು, ಪ್ರೀತಿ ಮಾಡ್ಬಾರ್ದು. ಹುಡುಗಿರು ಒಂದ್ ದಿವಸ ಮೋಸ ಮಾಡ್ತಾರೆ. ನೀನ್ ಅಷ್ಟೊಂದು ಹಚ್ಕೊಂಡಿದ್ದೆ, ಅವಳೇ ಜೀವ, ಅವಳೇ ಪ್ರಾಣ ಅಂತಿದ್ದೆ. ಆದ್ರೆ ಈಗ ನೋಡು, ನಿನ್ ಕೈಗೆ ಚೊಂಬ್ಕೊಟ್ಟು ಹೋಗ್ತಾ ಇರೋದು ಹುಡುಗಿ. ನಿಜ, ಇದ್ ನಾನು ಎಷ್ಟು ಸಲ ಹೇಳ್ದೆ ಮಗ ನಿನ್ಗೆ, ಲವ್ ಮಾಡ್ಬೇಡ, ಹುಡುಗಿ ಸರಿ ಇಲ್ಲ. ನಾನ್ ದೇವ್ರ ಬಗ್ಗೆ ಹೇಳ್ದೆ ನಿಮ್ಗೆ, ಟೆನ್ಷನ್ ಮಾಡ್ಕೋಬೇಡ ಮಗ, ಏನು ಮಾಡಕ್ಕಾಗಲ್ಲ. ಆದ್ರೆ ದೇವ್ರ ಮತ್ತೆ ನಿಮ್ಗೆ ಒಂದು ಚಾನ್ಸ್ ಕೊಡ್ತಾರೆ. ದೇವ್ರ ನಿನ್ನ ಪಾಪವನ್ನು ಕ್ಷಮಿಸ್ತಾರೆ. ಈಗ್ಲಾದ್ರೂ ನಿನ್ ದೇವ್ರಿಗೆ ಒಪ್ಪಿಸ್ಕೊಟ್ಟು ಹೊಸ ಜೀವನವನ್ನು ಮಾಡು ಮಗ. ಮನ್ಸಿಗೆ ತುಂಬಾ ಬೇಜಾರಾಗ್ತೈತೆ ಕಣ. ಯಾಕಂದ್ರೆ ನಾನು ಪ್ರಾಣ ಅಂತ ನಂಬಿದ್ದೆ, ನಾನ್ ಜೀವ ಅಂತ ನಂಬಿದ್ದೆ. ಈ ಲೋಕದಲ್ಲಿ ನಾನು ಅನ್ಕೊಂಡಿದ್ದೆ ಈ ಪ್ರಪಂಚದಲ್ಲಿ ಅವಳು ಬಿಟ್ಟರೆ ಬೇರೆ ಯಾರು ಬೇಡ ಅಂತ. ಇವತ್ತು ನನಗೆ ಈ ತರ ಮೋಸ ಆಗ್ಬೇಕು ಅಂತ ನಿಜವಾಗ್ಲು ನಾನ್ ತಿಳ್ಕೊಂಡಿರ್ಲಿಲ್ಲ ಮಗ. ಅಟ್ಲೀಸ್ಟ್ ಮದ್ವೆ ಫಿಕ್ಸ್ ಆಗ್ತೈತೆ ಅಂತ ಒಂದ್ ಮಾತು ಹೇಳಿದ್ರೆ ಅವ್ನು ಎಲ್ಲರೂ ದೂರ ಕರ್ಕೊಂಡು ಹೋಗ್ಬಿಡ್ತಾ ಇದೆ. ಇವತ್ತು ನನ್ನ ಜೀವನ ಓದಂಗ್ ಆಗ್ತೈತೆ ಮಗ, ಏನ್ ಮಾಡ್ಬೇಕು ಅಂತ ಆ ಹುಡುಗಿ ಉದ್ದೇಶ ಬೇರೆ ಏನಿಲ್ಲ.
ನಿಮ್ಮಲ್ಲಿರುವಂತ ಹಣ ಆಸ್ತಿಯನ್ನು ನೋಡಿ ಅದನ್ನ ಖರ್ಚು ಮಾಡಿ ಈಗ ಸಾಕಾಗಿದೆ ಅದ್ರಿಂದ ಅವಳು ಬಿಟ್ಟೋಗಿದ್ದಾಳೆ ಹೊರತು ಅವಳು ನಿಜವಾಗಿ ನಿನ್ನ ಪ್ರೀತಿಸ್ಲಿಲ್ಲ, ನಿಜವಾಗಿ ನೀನ್ ಹಚ್ಕೊಂಡಿಲ್ಲ. ಟೈಮ್ ಪಾಸಿಗೆ ನಿನ್ ಜೊತೆ ಸುತ್ತಾಡಕ್ಕೆ, ನಿನ್ನ ಹತ್ರ ಒಳ್ಳೆ ಗಾಡಿ ಇತ್ತು, ಸುತ್ತಾಡಕ್ಕೆ ಅವ್ರಿಗೆ ನಿನ್ ಜೊತೆ ಬಂದ್ಲು ಹೊರತು ನಿನ್ನಷ್ಟು ಅವಳು ಪ್ರೀತಿ ಮಾಡಿಲ್ಲ. ನೀನು 100% ಬೆಸ್ಟ್ ಆಗಿ ಪ್ರೀತಿ ಮಾಡಿದ್ಯಾ, ಆದ್ರೆ ಅವಳು 0.1% ಕೂಡ ಪ್ರೀತಿ ಮಾಡಿಲ್ಲ. ಏನು ಮಾಡಕ್ಕಾಗಲ್ಲ ಮಗ, ದೇವ್ರ ಜೋಡ ಹೋಗ್ತೀನಿ ಕಣ. ಅವ್ರ ಮನೆ ಹತ್ರ ಈಗಲೇ ಬೇಡ ಮಗ, ಅವಳು ಇರ್ಬೇಕು, ಇಲ್ಲ ನಾನು ಇರ್ಬೇಕು. ನಾವು ದೇವ್ರ ಮಗ ನಾವು ದೇವ್ರ ಮಕ್ಕಳು, ನಾವು ಸುಮ್ಮನಿರು, ಇದೆಲ್ಲ ಮಾಡಕ್ ತಪ್ಪು. ಯಾವ್ದೋ ಮನೆ ದೇವ್ರು, ಯಾವ್ದೋ ದೇವ್ರು. ಇವತ್ತು ದೇವ್ರು ಅಂತ ಇದ್ದೀರ, ನಮ್ ಪ್ರೀತಿ ಇದ್ದು ಒಂದು ಮಾಡ್ತಾ ಇದ್ರು. ಇವತ್ತು ನೋಡಿದ್ರೆ ಅವಳೆಲ್ಲೋ ನಾನೆಲ್ಲೋ. ಈಗ ನಾನು ನಿಜವಾಗಿ ಹೇಳ್ತೀನಿ, ಫುಲ್ ಟೆನ್ಷನ್ ಆಗ್ತೈತೆ. ದೇವ್ರ ಚಿತ್ತ ಇಲ್ಲ ಮಗ, ಮುಂದೆ ಒಂದ್ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು, ಆದ ಕಾರಣ ದೇವ್ರು ಇಲ್ಲಿಗೆ ನಿಲ್ಸಿದ್ದಾರೆ. ದೇವ್ರ ವಾಕ್ಯ ಇರುತ್ತೆ, ನೀನು ಒಬ್ಬರನ್ನು ಕ್ಷಮಿಸಿದ್ರೆ ದೇವ್ರು ನಿಮ್ಮನ್ನು ಕ್ಷಮಿಸ್ತಾರೆ ಅಂತ. ನೀನ್ ಹುಡುಗಿನ ಕ್ಷಮಿಸು, ಆಗ ದೇವ್ರು ನಿನ್ನ ಪಾಪಗಳನ್ನ ಕ್ಷಮಿಸ್ತಾರೆ. ನಿನ್ ದೇವ್ರಿಗೆ ಒಪ್ಪಿಸಿ ಕೊಟ್ಟು ಹೊಸ ಜೀವನವನ್ನು ಬಾಳ ಮಗ. ದೇವ್ರು ಇದ್ದಲ್ಲ, ಇದಕ್ಕಿಂತ ಒಳ್ಳೆ ಹುಡುಗಿಯನ್ನು ದೇವ್ರು ಕೊಡ್ತಾರೆ ನಿನ್ಗೆ. ನೋಡು, ನಿನ್ ಸೇವಕರು ಕುಟುಂಬ, ನೀನು ಯೇಸು ಸ್ವಾಮಿ ನಂಬಿರುವಂತ ಫ್ಯಾಮಿಲಿ ಹುಟ್ಟಿ ಬಂದಿದ್ಯಾ. ಸೊ ಈ ರೀತಿಯಾಗಿ ಮಾಡಿ, ಬಟ್ ನೀನು ಹೇಳ್ಬೋದು ಏನೋ ಯಾವಾಗ್ಲೂ ಏಸು 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 ಅಂತ. ಒಂದು ಸಲ ಆ ಯೇಸುವನ್ನು ನೀನು ರುಚಿಸಿ ನೋಡು ಮಗ. ದೇವ್ರು ಖಂಡಿತವಾಗಿ ನಿನ್ನ ಪಾಪವನ್ನು ತೊಳೆದು ನಿನ್ನ ಮನಸ್ಸಿಗೆ ಇವಾಗ ಆಗಿರುವಂತ ನೋವುಗಳನ್ನ ತೆಗೆದು ದೇಶ ಸುಖ ಸಂತೋಷವನ್ನು ಕೊಡ್ತಾರೆ ಮಗ. ಇವಾಗ ನನ್ನ ಲೈಫೇ ಹಾಳಾಗೋಯ್ತು ಕಣ, ನನ್ನ ಲೈಫೇ ಯಾಕೊಟ್ಟೋಯ್ತು. ಈಗ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಗ. ಇಷ್ಟು ದಿನ ನಾನು ನಿನ್ಗೆ ಮಾತಾಡ್ತಿದ್ದೆ, ನೀನು ಒಂದ್ ಮಾತು ಕೂಡ ನನ್ನ ಹತ್ರ ಕೇಳಿಲ್ಲ. ಇವತ್ತಾದ್ರೂ ನನ್ನ ಮಾತು ಕೇಳ್ತೇನೆ ಮಗ, ಇಷ್ಟ ಆದ್ಮೇಲಾದ್ರೂ. ನಾನು ಯಾರು ಮಾತು ಕೇಳುವಂತ ಪರಿಸ್ಥಿತಿ ಇಲ್ಲ. ನನಗೆ ಅವಳೇ ಬೇಕು, ಅವಳಿಗೋಸ್ಕರನೇ ಜೀವಿಸ್ತೀನಿ, ಅವಳಿಗೋಸ್ಕರನೇ ಬದುಕ್ತೀನಿ, ಅವಳಿಗೋಸ್ಕರನೇ ಸಾಯ್ತೀನಿ. ಎಲ್ಲ ಇದ್ರು ಅವಳನ್ನ ಕರ್ಕೊಂಡ್ಬಿಡ್ತೀನಿ ಮಗ. ಬೇಡ ಮಗ, ಬಿಟ್ಬಿಡು ಮಗ, ನೀನು ಸುಮ್ನೆ. ಬೇಡ ಮಗ, ನಾನು ಎಲ್ಲ ಇದ್ರು ನಾನು ಕರ್ಕೊಂಡ್ಬಿಡ್ತೀನಿ. ಯಾಕೆ ನೀನ್ ಮಾಡಿದ್ರೆ? ನಾನೇನ್ ಮಾಡಿ ನಮ್ಮ ಮನೇಲಿ ಒಪ್ಕೊಂತಿಲ್ವಲ್ಲ. ನಾನು ಮಾಡ್ತಿದ್ರೆ ಹೇಳ್ಬೋದಾಗಿತ್ತಲ್ಲ ಮನೆಯಲ್ಲಿ. ಎಲ್ರು ವಿಷ ತಗೊಂತೀವಿ ಅಂತಿದ್ದಾರೆ, ನಾನು ಏನ್ ಮಾಡ್ಲಿ ಹೇಳಿ? ಹಾಗಾದ್ರೆ ನನ್ನ ಪ್ರೀತಿನೇ ಇಷ್ಟ. ನಾನ್ ನಿಜ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ಹುಡುಗ ಬಂದು ಒಂದು ನಿಮ್ಗೆ ಇನ್ವಿಟೇಷನ್ ಕಾರ್ಡ್ ನ ಕೊಟ್ಟ. ಅದ್ರಲ್ಲಿ ನೋಡಿದ್ರೆ ನಿನ್ನ ಹೆಸರು ಇತ್ತು. ನಾನ್ ಅನ್ಕೊಂಡೆ ನಮ್ಮ ಹುಡುಗಿದಲ್ಲ ಅಂತ, ನೋಡಿದ್ರೆ ನಿನ್ನ ಹೆಸರು ಇದೆ. ನಿಜ ನಿನ್ ಮದ್ವೆ ಫಿಕ್ಸ್ ಆಯ್ತಾ? ಹೌದು, ಅದ್ ನಿಜಾನೇ, ನಂದೇ ಮದ್ವೆ. ಅದೇ ಇಷ್ಟು ದಿವಸ ನಾನು ಲವ್ ಮಾಡಿದ್ದು. ಹೌದು, ನಾನು ಲವ್ ಮಾಡ್ದೆ, ಆದ್ರೆ ನಮ್ಮ ಮನೇಲಿ ಯಾರು ಒಪ್ಕೊಂತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಬಿಟ್ಟು ನನಗೆ ಇರಕ್ಕಾಗಲ್ಲ. ನೀನ್ ಬೇಕಷ್ಟೇ, ಎಂತ ಪರಿಸ್ಥಿತಿಲೂ ನಾನು ನಿನ್ ಬಿಡಲ್ಲ. ನೀನ್ ಬೇಕು, ಇಲ್ಲಾಂದ್ರೆ ನೀನ್ ಇಲ್ಲದ್ರೆ ಹುಚ್ಚ ಆಗ್ಬಿಡ್ತೀನಿ. ಸೀರಿಯಸ್ ಆಗಿ ಹೇಳ್ತಿದ್ರೆ ಹುಚ್ಚ ಆಗ್ಬಿಡ್ತೀನಿ. ನಾನೇನ್ ಮಾಡ್ಲಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಎಲ್ರು ವಿಷ ತಗೊಂತೀನಿ ಅಂತಿದ್ದಾರೆ. ಆದ್ರೆ ಅವ್ರ ವಿಷಯ ಮಾತ್ರ ತಗೋಬಹುದು, ನಾನು ವಿಷಯ ತಗೊಂಡ್ರೆ ನಿಮ್ಗೆ ಚಿಂತೆ ಇಲ್ಲ. ನನ್ ನಿಜ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇದ್ರಲ್ಲಿ. ಈಗ ನಾನ್ ಬೇಕಾ ಇಲ್ಲ ಮದ್ವೆ ಆಗ ಹುಡುಗ ಬೇಕಾ? ನಮ್ಮ ಅಪ್ಪ ಅಮ್ಮನೇ ಮಾಡ್ತೀಯ. ಏನು ಏನಾದ್ರು ಕಣ್ಣು ಕಾಣ್ತಾರೋ?
ಅಪ್ಪನಿಗೆ ಹೇಳ್ತೀನಿ, ಯಾವನು ಲವ್ ಮಾಡ್ಬೇಡ್ರಿ. ಲವ್ ಮಾಡಿದ್ರೆ ಒಂದಲ್ಲ ಒಂದು ದಿವಸ ನಂತರ ಪರಿಸ್ಥಿತಿಗೆ ಬರ್ತೀರಾ. ಲವ್ ಮಾಡಿದ್ರೇನು ಈ ಥರನ ಮಾಡಲೇ ಹೋಗಿ. ಲವ್ ಅನ್ನೋದು ಪುಸ್ತಕ ಬದನೇಕಾಯಿ. ಯಾರು ಪ್ರೀತಿ ಮಾಡ್ಬೇಡ್ರಪ್ಪ, ಯಾರು ಪ್ರೀತಿ ಮಾಡಬೇಡ್ರಿ. ಹುಡುಗಿ ರಮ್ಮು ಇದ್ದಂಗೆ ರಮ್ಮು. ಎಲ್ಲಿ ಅವನ್ ಬೇರೆ ಕಾಣ್ತಿಲ್ಲ, ಎಲ್ಲಿ ಹೋಗೋಣ? ನೋವಲ್ ಬಿದ್ದಾಗಿಲ್ಲ ಅವನಿರ್ತಾನೆ, ಮಚ ಅಂತಾನೆ ಅವನು. ಬರ ನೋಡೋಣ, ಅವನು ಇರ್ಬೇಕು. ಬಾರ ನೋಡೋಣ, ಬಾರೋ ಮಚ. ಅವನೇ ಕಣ್ಲ. ಮಚ ಏನಾಯ್ತು? ಏನಾಯ್ತು? ಲವ್ ಮಾಡ್ಬೇಡ ಅಂತ. ಲವ್ ಮಾಡ್ತಾ ಅವತ್ತೇ ಅವ್ನು ಹೇಳ್ದ ಪ್ರೀತಿ ಮಾಡ್ಬೇಡ ಅಂತ. ಆಗ ನಾವು ಅವ್ನ ಮಾತು ಕೇಳಿಲ್ಲ. ನಾವು ಈಗ ನೋಡು, ಹುಡುಗಿರಲ್ಲ ಒಂದು ಬಟ್ಟೆ ನೆನ್ಸೋತಾರ, ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಹಿಂದ್ಬಿಟ್ಟು 1 ಲಕ್ಷ ಹೋಗ್ಬಿಡ್ತಾರ ಕಣ್ಲ. ಬೇಡ ಮಗ, ಎಣ್ಣೆ ಕೊಟ್ರು ಲವ್ ಮಾಡಬೇಡ, ಎಣ್ಣೆ ಕೊಡ್ರ. ಎಣ್ಣೆ ಬೇಕು ಹೋಗ್ರ ಈ ಸೀತಿಗೆ ಇರೋದು ನೋಡಕ್ ಆಗಲ್ಲ ಕಣ್ಲ. ಹೋಗ್ತಾರ ಏನ ಮಗ. ಅವ್ರ ಅಪ್ಪ ಅಮ್ಮಿಗೆ ಹೋಗಿ ಹೇಳೋಣ, ಇರೋದು ಫುಲ್ ಟೈಟ್ ಆಗ್ಬಿಟ್ಟವ್ನಿ. ಆ ಓಲ್ಡ್ ಮಂಕ್ ಬೇರೆ ಕುಡ್ದವ್ನ, ಅದ್ ಯಾವ್ದು ಬರ್ದೈತೆ ಓಲ್ಡ್ ಮಂಕ್ ಅಂತ. ಇಷ್ಟೊಂದು ಕುಡ್ದವ್ನೆ, ಇನ್ನು ಎದ್ದೊಳಕ್ ಆಗಲ್ಲ. ಇವ್ನು ಹುಚ್ಚಿನ ತರ ಆಗ್ಬಿಟ್ಟಾನ ಕಣ್ಲ. ಅಷ್ಟು ಹೋಗಿ ಹೇಳೋಣ ಅಷ್ಟೇ ಬಿಡಪ್ಪ. ಏನ್ ವಿಷಯ ಅಂಕಲ್ ಇಷ್ಟು ದೂರ ಬಂದಿದ್ದೀರಾ? ಮಗನ ಬಗ್ಗೆ ಮಾತಾಡೋಣ ಅಂತ. ಏನಾಯ್ತಂಕ? ಚೆನ್ನಾಗಿದೆ. ಯಾರ್ಗಿಂತ ಮಳೆ ಬರ್ತಾ ಇಲ್ಲ. ಹೌದಾ? ಹೇಳ್ತಾ ಇಲ್ಲ, ಏನಾಯ್ತು ಗೊತ್ತಾಗ್ತಾ ಇಲ್ಲ. ಅಂಕಲ್ ಒಂದ್ ವಾರದಿಂದ ಅವನು ಫ್ರೆಂಡ್ಸ್ ಜೊತೆ ಟೀ ಅಂಗಡಿಲಿ ಇದ್ದ ಅಂಕಲ್. ಅವತ್ ನೋಡ್ದೆ, ಅವಾಗ ಕೈಯಲ್ಲಿ ಸಿಗರೇಟ್ ಎಲ್ಲ ಇಟ್ಕೊಂಡು ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡಿದ್ದ ಅಂಕಲ್. ನನ್ನೇ ಬೈಕ್ ಕಳ್ಸಿಬಿಟ್ರು. ಅವತ್ತೇ ಲಾಸ್ಟ್ ಅಂಕಲ್, ಮತ್ತೆ ನಾನು ನೋಡಿಲ್ಲ. ಟೀ ಅಂಗಡಿಲಿ ಇದ್ರು, ಒಂದು 2-3 ಜನ ಫ್ರೆಂಡ್ಸ್ ಇದ್ರು ಅಂಕಲ್. ಅವ್ರ ಜೊತೆ ಸೇರ್ಕೊಂಡಿದ್ರು. ನೋಡಪ್ಪ, ನೋಡಿದ್ರೆ ಖಂಡಿತ ಅಂಕಲ್, ಫೋನ್ ಮಾಡ್ತೀನಿ. ಏನಾದ್ರು ಸಿಕ್ತಾಗ ನಿಮ್ಗೆ ತಿಳಿಸ್ತೀನಿ ಅಂಕಲ್. ಸರಿ. ಓಕೆ ಓಕೆ.
ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಏನಿದು ಊಟಕ್ಕಾಗಿ ಇಷ್ಟು ಕಷ್ಟ ಪಡ್ತಾರಲ್ಲ, ಇಂಥ ಹುಚ್ಚರನ್ನೇ ದೇವರು ಪ್ರೀತಿಸೋದು. ಯೇಸು ಕ್ರಿಸ್ತರು ನಿಮ್ಮನ್ನ ಪ್ರೀತಿಸೋರಾಗಿದ್ದಾರೆ. ಇದೆಲ್ಲ ಬಾ ಬಾ ಬಾ. ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು. ಇದು ದೇವರ ಆಲಯ, ದೇವರ ಮೇಲೆ ನಂಬಿಕೆ ಇಟ್ಟು ಕಾಲಿಡು. ಏನಾಗಲ್ಲ ಬಾ, ದೇವರು ಈಗ ಪ್ರೀತಿಸ್ತಾರೆ. ಅಪ್ಪನು ನೀನೇ, ಅಮ್ಮನು ನೀನೇ, ನನಗೆ ಅಪ್ಪನು ನೀನೇ, ಅಮ್ಮನು ನೀನೇ, ನನ್ನ ಒತ್ತು ಹೋಗುವ ಒಳ್ಳೆ ಕುರುಬನು ನೀನೇ, ನನ್ನ ಒತ್ತು ಹೋಗುವ ಒಳ್ಳೆ ಕುರುಬನು ನೀನೇ. ಏಸಯ್ಯ 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 ಏಸಯ್ಯ. ಅಷ್ಟೇ, ನನ್ನ ಹೆಸರು ರಾಜು ಅಂತ. ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೆ. ನನಗೆ ಇಲ್ಲಿಗೆ ಹೆಂಗ್ ಬಂದೆ ಅಂತಾನೆ ಗೊತ್ತಾಗ್ತಿಲ್ಲ, ನಾನು ಏನಾಗಿದ್ದೆ ಅಂತಾನೆ ಗೊತ್ತಾಗ್ತಿಲ್ಲ. ಕೆಲವು ದಿವಸಗಳ ಹಿಂದೆ ನಾನೊಂದು ಪಾಪದ ಕಾರ್ಯಗಳಲ್ಲಿ ಸಿಗಾಕೊಂಡಿದ್ದೆ. ಹೀಗಿರುವಾಗ ನಾನು ಇಲ್ಲಿ ಬಂದಾಗ ಏನೋ ನನ್ನಲ್ಲಿ ಒಂದು ಸಮಾಧಾನ, ಏನೋ ನನ್ನಲ್ಲಿ ಒಂದು ಸಂತೋಷ, ಏನೋ ನನ್ನಲ್ಲಿ ಒಂದು ಏನು ಹೇಳಿಕಾಗ್ಲೇ ತೋರಿಸ್ತಕ್ಕಂಥ ಸಂತೋಷ ಮನಸ್ಸಲ್ಲಿ ಬರ್ತಾ ಇದೆ. ಸೊ ಏನಂತ ಗೊತ್ತಿಲ್ಲ. ತುಂಬಾ ಧನ್ಯವಾದಗಳು ಅಮ್ಮ. ನಮಸ್ಕಾರ. ನೋಡಪ್ಪ,
ನೀನು ಒಂದು ಕಸದಲ್ಲಿದ್ದೆ, ಒಂದು ರೋಡ್ ಸೈಡ್ ಮಾಡಲಿದೆ. ನೀನು ಯಾವ ಊರು ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹೆಂಗ್ ಬಂದೆ ನೀನು? ಅದೇ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಹೇಗ್ ಬಂದೆ ಅಂತ ಗೊತ್ತಾಗ್ತಿಲ್ಲ. ನಾನು ನಮ್ಮ ತಂದೆ ತಾಯಿ ಮಾತು ಕೂಡ ಸಹ ಕೇಳ್ತಾ ಇರ್ಲಿಲ್ಲ. ಮತ್ತು ನಾವೊಂದು ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ, ಇಷ್ಟಪಟ್ಟಿದ್ದೆ. ಅವ್ರು ಬೇರೆ ಮದುವೆ ಆಗ್ಬಿಟ್ರು. ಅವಾಗಿಂದ ನಾನು ತುಂಬಾ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ. ಇವತ್ತೇ ನಾನು ನಿಮ್ಮನ್ನೆಲ್ಲ ನೋಡ್ತಾ ಇರೋದು, ಮನುಷ್ಯನ್ನ ಇವತ್ತೇ ನಾನು ನೋಡ್ತಾ ಇದ್ದೆ. ನನ್ಗೆ ಬಹಳ ಸಂತೋಷ ಆಯ್ತು. ನೋಡಪ್ಪ, ನೀನು ಬುದ್ಧಿ ಸ್ವಾಧೀನ ಆಗಿದ್ದೆ. ನಿನ್ನ ಒಂದು ಹುಚ್ಚನಾಗಿ ಒಂದು ದಾರಿಯಲ್ಲಿ ತಿರುಗ್ತಾ ಇದ್ದೆ. ನೀನು ಹೇಳಿದೆ ನಾನೊಂದು ಹುಡುಗಿನ ಪ್ರೀತಿಸಿದೆ ಎಂಬುದಾಗಿ. ಆದ್ರೆ ನಾನು ನಿನ್ನೊಂದು ಸತ್ಯ ಹೇಳೋದಕ್ಕೆ ಬಯಸ್ತೀನಿ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವನ್ನ ನೀವು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡಿಸುವುದು, ಬಿಡುಗಡೆ ಮಾಡುವುದು. ನೀನು ಒಂದು ಲೋಕದಲ್ಲಿ ಒಂದು ಹುಡುಗಿಯನ್ನು ಆಸೆ ಪಟ್ಟಿದ್ದೆ, ಆದ್ರೆ ನಿನ್ನನ್ನ ಪ್ರೀತಿಸುವಂತ ಒಂದು ದೇವರು ಇದ್ದಾರೆ ಈ ಲೋಕದಲ್ಲಿ. ಆ ದೇವ್ರನ್ನ ನೀನು ಗೊತ್ತಿಲ್ಲದೆ ಇರೋದ್ರ ನಿಮಿತ್ತ, ಒಂದು ಹುಡುಗಿ ನಿನಗೆ ಸಿಗದೇ ಇರುವುದರ ನಿಮಿತ್ತ, ಹುಡುಗಿಯ ಒಂದು ಪ್ರೀತಿ ನಿನಗೆ ಸಿಗದೇ ಇರೋದ್ರ ನಿಮಿತ್ತ ನೀನು ಕುಡಿದು ಕಡೆಯಲ್ಲಿ ನಿನ್ನ ಜೀವಿತವನ್ನೇ ನೀನೊಂದು ಹುಚ್ಚನಾಗಿ ಮಾರ್ಪಡಿಸ್ಕೊಂಡಿದ್ಯಾ. ಆದ್ರೆ ದೇವ್ರ ವಾಕ್ಯ ಈ ತರ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ಕೆಟ್ಟು ಹೋಗದೆ ಎಲ್ಲರೂ ಸ್ವರ್ಗವನ್ನ, ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ದೇವರು ಕೊಟ್ಟರು. ಆ ಯೇಸು ಸ್ವಾಮಿ ಮೇಲೆ ಯಾರೆಲ್ಲ ನಂಬಿಕೆ ಇಡ್ತಾರೋ ಅವರೆಲ್ಲ ದೇವರ ಮಕ್ಕಳಾಗುವ ಅಧಿಕಾರವನ್ನ ದೇವರು ಕೊಡ್ತಾರೆ. ಈಗ ನೀನ್ ಮಾಡ್ಬೇಕಾಗಿರೋದೆಲ್ಲ ಬೇರೆ ಏನೂ ಇಲ್ಲ, ಕರ್ತನಾದ ಯೇಸುವಿನ ಮೇಲೆ ನೀನ್ ನಂಬಿಕೆ ಇಡಬೇಕು. ಏನೇನ್ ಅನ್ಕೊಂಡಿದ್ಯಾ, ಒಂದು ಹುಡುಗಿನೇ ನನ್ ಲೈಫು, ಆ ಹುಡುಗಿ ಇಲ್ಲದೆ ನನ್ ಜೀವನನೇ ಇಲ್ಲ ಅನ್ಕೊಂಡಿದ್ಯಾ, ಅದೆಲ್ಲ ನಿನ್ ಜೀವನ. ಯೇಸುನೇ ನಿಜವಾದ ಜೀವನ ಆಗಿದ್ದಾರೆ. ದೇವರು ನಿನಗೆ ಒಂದು ಹೊಸ ಜೀವನವನ್ನ ಕೊಡೋದಕ್ಕೆ ಬಯಸ್ತಾರೆ. ನಾನು ಎಷ್ಟೊಂದು ದೊಡ್ಡ ತಪ್ಪನ್ನು ಮಾಡಿದೆ. ನಾನು ತುಂಬಾ ಪಾಪಿ. ನಮ್ಮ ತಂದೆ ತಾಯಿ ತುಂಬಾ ಹೇಳಿದ್ರು, ನನ್ನ ಸ್ನೇಹಿತ ಹೇಳ್ದ ದೇವರ ನಂಬು, ಚರ್ಚಿಗೆ ಹೋಗೋಣ ಅಂತ. ಆದ್ರೆ ಅವ್ರು ಯಾರ ಮಾತು ನಂಬದೆ ನಾನು ಯೇಸು ಸ್ವಾಮಿನ ತಿರಸ್ಕರಿಸಿದೆ. ನಾನು ಆ ತಿರಸ್ಕರಿಸಿ ದೊಡ್ಡ ಶಿಕ್ಷೆ ಅನುಭವಿಸಿದೆ. ಇನ್ಮೇಲಾದ್ರೂ ನಾನು ನಿಜವಾಗಿಯೂ ನಾನು ದೇವ್ರನ್ನ ರಕ್ಷಕನಾಗಿ ನಾನು ವಿಶ್ವಾಸ ಮಾಡ್ತೀನಿ. ದೇವ್ರನ್ನ ನಾನು ವಿಶ್ವಾಸ ಮಾಡಿ ಅವರೇ ನನಗೆಲ್ಲ. ನಾನು ನಿಜವಾಗ್ಲೂ ಅವರೊಟ್ಟಿಗೆ ನಾನು ಬೆಳಿತೀನಿ. ನನ್ನ ತಂದೆ ತಾಯಿಗಳಿಗೆ ಮೊದಲು ನಾನು ಅವ್ರನ್ನ ಮಾತಾಡಿಸ್ತೀನಿ. ನೋಡಪ್ಪ, ಈಗ್ಲಾದ್ರೂ ನಿನ್ ಮನಸ್ಸನ್ನ ದೇವರಿಗೆ ಒಪ್ಪಿಸ್ಕೊಡು. ಹಳೆ ಪಾಪಗಳನ್ನೆಲ್ಲ ಮರೆತು ಬಿಟ್ಟು ಇನ್ಮೇಲಾದ್ರೂ ಹೊಸ ಮನುಷ್ಯನಾಗಿ ಬದುಕೋದಕ್ಕೆ ಪ್ರಯತ್ನ ಮಾಡು. ಇದುವರೆಗೂ ನಡೆದಿದ್ದೆಲ್ಲ ಆಗೋಯ್ತು, ಆದ್ರೆ ಅದನ್ನೇ ನೀನ್ ನೆನೆಸ್ಕೊಂಡು ಅದೇ ಆ ದಿನ ನೀನ್ ನಡೀದೆ ನಿನ್ ಮುಂದೆ ಇರುವಂತ ಹೊಸ ದಾರಿನ ಆರಿಸ್ಕೊಂಡು ದೇವರ ಕೈಲಿ ನಿನ್ನ ಜೀವನವನ್ನ ಕೊಡೋದಾದ್ರೆ ದೇವರು ನಿನ್ನನ್ನ ರೂಪಿಸ್ತಾರೆ. ಯಾಕಂದ್ರೆ ಒಬ್ಬನಾದರೂ ನಾಶವಾಗೋದ್ರಲ್ಲಿ ದೇವರಿಗೆ ಇಷ್ಟ ಇಲ್ಲ. ನೀನ್ ನಾಶ ಆಗೋದು, ನೀನು ಹಾಳಾಗೋದು ದೇವರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ದೇವರು ನಿನ್ನನ್ನ ಸೃಷ್ಟಿ ಮಾಡಿದ್ದಾರೆ. ದೇವರು ನಿನ್ ಮೇಲೆ ಪ್ರೀತಿ ಇಟ್ಟು ತನ್ನ ಪ್ರಾಣವನ್ನ ಕೊಟ್ಟು ಕಲ್ವಾರಿ ಶಿಲುಬೆ ಮೇಲೆ ನಿನಗೋಸ್ಕರವಾಗಿ ಯೇಸು ಸ್ವಾಮಿ ರಕ್ತವನ್ನ ಸುರಿಸಿದ್ದಾರೆ. ನಿನ್ನನ್ನ ರಕ್ತ ಕೊಟ್ಟು ಯೇಸು ಸ್ವಾಮಿ ಕೊಂಡುಕೊಂಡಿದ್ದಾರೆ. ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿರೋದ್ರಿಂದ ಇನ್ಮೇಲೆ ನಿನ್ ಸ್ವಂತ ಬುದ್ಧಿಯ ಪ್ರಕಾರ, ಸ್ವಂತ ಆಲೋಚನೆ ಪ್ರಕಾರ ನೀನು ಜೀವಿಸೋದಕ್ಕೆ ನಿನಗೆ ಹಕ್ಕಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ನಿನ್ನನ್ನ ರಕ್ತವನ್ನ ಕೊಟ್ಟು ಕೊಂಡುಕೊಂಡಿರೋದ್ರಿಂದ ನೀನು ಯೇಸು ಸ್ವಾಮಿಗೆ ಸ್ವಂತ ಆಗಿದ್ಯಾ. ಇದುವರೆಗೂ ಮನುಷ್ಯರನ್ನ ನಂಬಿ ನೀನು ಮೋಸ ಹೋಗಿದ್ಯಾ. ಆದ್ರೆ ದೇವರಲ್ಲಿ ನಾವು ಭರವಸೆ ಇಡುವಾಗ ದೇವರು ನಮ್ಮನ್ನ ಉದ್ಧಾರ ಮಾಡ್ತಾರೆ, ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಮನುಷ್ಯರನ್ನ ನಂಬಿ ನೀನು ಸೋತು ಹೋಗಿದ್ಯಾ. ಆದ್ರೆ ಇನ್ನು ಮುಂದೆ ನಿನ್ನ ದೃಷ್ಟಿಯನ್ನ ದೇವ್ರ ಮೇಲೆ ಇಡು. ಯಾಕಂದ್ರೆ ಯೇಸು ಸ್ವಾಮಿ ತನ್ನ ಮೇಲೆ ನಂಬಿಕೆ ಇಡುವಂತವ್ರನ್ನ ಎಂದಿಗೂ ಆಶಾಭಂಗ ಪಡಿಸೋದಿಲ್ಲ. ಹೌದಮ್ಮ, ನೀವು ಹೇಳಿದ್ ನನಗೆ ಬಹಳ ಸಂತೋಷ ಆಯ್ತು ಮತ್ತು ಖುಷಿ ಆಯ್ತು. ಮುಂದೆ ನಾನು ಕೂಡ ದೇವ್ರ ವಾಕ್ಯ ಪ್ರಕಾರ ಜೀವಿಸ್ತೀನಿ. ನನ್ನನ್ನೇ ನಾನು ತಗ್ಗಿಸ್ಕೊಂಡು ಕರ್ತನ ಕೈ ಒಪ್ಪಿಸ್ಕೊಡ್ತೀನಿ. ದೇವ್ರಿಗಾಗಿ ಜೀವಿಸ್ತೀನಿ, ದೇವ್ರಿಗಾಗಿ ಬಾಳ್ತೀನಿ. ದಯಮಾಡಿ ನಮ್ಗಾಗಿ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಿ. ನಾನು ಇನ್ನೂ ಆಶೀರ್ವಾದ ಹೊಂದ್ಕೊಂಡು ಇನ್ನು ಅನೇಕರಿಗೆ ನಂತರದಿಂದ ಅನೇಕ ವ್ಯಕ್ತಿಗಳಿಗೆ ದೇವರ ವಿಚಾರವನ್ನು ನಾನು ತಿಳಿಸ್ಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಅಪ್ಪನು ನೀನೇ, ಅಮ್ಮನು ನೀನೇ, ನನಗೆ ಅಪ್ಪನು ನೀನೇ, ಅಮ್ಮನು ನೀನೇ, ನನ್ನ ಒತ್ತು ಹೋಗುವ ಒಳ್ಳೆ ಕುರುಬನು ನೀನೇ, ನನ್ನ
ನನ್ನ ಒತ್ತು ಹೋಗುವ ಒಳ್ಳೆ ಕುರುಬಾನು ನೀನೆ ಏಸಯ್ಯ 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 ಅನಾಥನು ನಾ ಎಲ್ಲಿಗೆ ಹೋಗಲಿ ನನಗ್ಯಾರು ಆಶ್ರಯವಿಲ್ಲ ದರಿದ್ರನು ನಾ ಎಲ್ಲಿಗೆ ಹೋಗಲಿ ನನಗ್ಯಾರು ದಿಕ್ಕೇ ಇಲ್ಲ ಅನಾಥನು ನಾ ಎಲ್ಲಿಗೆ ಹೋಗಲಿ ನೀನಾದರೂ ನನ್ನನ್ನು ಬಲಪಡಿಸು ನನ್ನನ್ನು ತೊರೆಯದಿರು ನೀನಾದರೂ ನನ್ನನ್ನು ಬಲಪಡಿಸು ನನ್ನನ್ನು ತೊರೆಯದಿರು ಏಸಯ್ಯ ಏಸಯ್ಯ